ನಮಸ್ಕಾರ ಕರ್ನಾಡು, ನಾನು ನಿಮ್ಮ ಸಚಿನ್ ಕನ್ನಡಿಗ. ಬಂಧುಗಳೇ ನಮಸ್ಕಾರ. ತುಂಬ ದಿನ ಆದಮೇಲೆ ಒಂದು ಹಳ್ಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮಾಡೋಣ ಅಂತಲೇ ಬಂದಿದ್ದು. ನನ್ನ ಪರ್ಸನಲ್ ಕೆಲಸನೂ ಆಯಿತು, ಒಂದು ವಿಡಿಯೋನೂ ಆಯಿತು ಅಂತ. ತುಂಬ ದಿನ ಆದಮೇಲೆ ಹಳ್ಳಿಗಳು ವಿಡಿಯೋ ಮಾಡೋಣ ಅಂತ ಒಂದು 2-3 ವಿಡಿಯೋ ಮಾಡ್ತೀನಿ. ಈ ಊರಲ್ಲಿ ಇರ್ತೀನಿ ಒಂದು 2-3 ದಿನ. ನಿಮಗೆ ಹಳ್ಳಿಲಿ ಏನೇನು ವಿಶೇಷತೆ, ಈ ಹಳ್ಳಿ ಲೈಫ್ ಹೆಂಗಿರುತ್ತೆ, ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿರುತ್ತೆ ಹಳ್ಳಿಯವ್ರಿಗೆ. ಇನ್ನು ಕೆಲವರು ಸಬ್ಸ್ಕ್ರೈಬರ್ ಇದ್ದಾರೆ, ಪಾಪ ಸಿಟಿ ಲೈಫಲ್ಲೇ ಇದ್ದಾರೆ, ಅವ್ರಿಗೆ ಹಳ್ಳಿ ಜೀವನದ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಈ ವಿಡಿಯೋ ಮುಖಾಂತರ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಮಾಹಿತಿ ಕೊಡೋ ಪ್ರಯತ್ನ ಮಾಡ್ತೀನಿ. ಹಾಗೆ ವಿಡಿಯೋ ನೋಡ್ಕೊಂಡು ಹೋಗಿ. ಎಲ್ಲೆಲ್ಲಾಗುತ್ತೆ ಅಲ್ಲಿ ಮಾತಾಡಿದ್ದೀನಿ. ಅಂದ್ರೆ ಇನ್ನು ಮಿಕ್ಕಿದ ಕಡೆ ಕೆಲವು ಕಡೆ ಮಾತಾಡೋಕ್ಕಾಗಿಲ್ಲ, ಅಂದ್ರೆ ಮೈಕ್ ಯೂಸ್ ಮಾಡೋಕ್ಕಾಗಿಲ್ಲ. ಅದರಿಂದ ವಾಯ್ಸ್ ಓವರ್ ಆಮೇಲೆ ಕೊಟ್ಟಿರ್ತೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿ ಯಾರು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಥ್ಯಾಂಕ್ ಯು. ಹಂಗೆ ನೋಡ್ತಾ ಇರಿ. ಬಂಧುಗಳೇ, ನಾನಿವಾಗ ಅವಾಗ್ಲೇ ಹೇಳ್ದಂಗೆ ಒಂದು ತೋಟಕ್ಕೆ ಹೋಗ್ತಾ ಇದ್ದೀನಿ. ಆ ತೋಟದ ಹತ್ರನೇ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋನ. ಇದು ಸ್ಟಾರ್ಟಿಂಗ್ ಬಿಗಿನಿಂಗು. ಇಲ್ಲಿಂದ ನಿಮ್ಗೆ ತೋರಿಸ್ಕೊಂಡು ಹೋಗ್ತೀನಿ ಏನೇನಿದೆ ಅಂತ ಇಲ್ಲಿ. ಅಲಸಂಡೆ ಆಮೇಲೆ ಈರುಳ್ಳಿ 2 ಹಾಕಿದ್ದಾರೆ. ಒಂದು ಈರುಳ್ಳಿ ಇದೆ, ಅಲಸಂಡೆ. ನಮ್ಮ ಕಡೆ ಅಲಸಂಡೆ ಅಂತ ಉತ್ತರ ಕರ್ನಾಟಕ ಕಡೆ. ಹಿಂಗಿರುತ್ತೆ ಹಳ್ಳಿ ಲೈಫ್. ಇವರು ಹಸು ಸಾಕಿದ್ದಾರೆ, ಒಂದು 4-5 ಹಸು ಐತೆ. ಆ ಹಸುವಿನ ಗೊಬ್ಬರ ಸ್ಟಾಕ್ ಮಾಡ್ಕೊಂಡಿದ್ದಾರೆ ಇಲ್ಲಿ. ಹಸುಗಳಿಗೆ ಕರೆಂಟ್ ಹೋದಾಗ ನೀರು ಸ್ಟಾಕ್ ಮಾಡ್ಕೊಂಡಿದ್ದಾರೆ ಡ್ರಮ್ಮಲ್ಲಿ. ಇದು ಸ್ಪ್ರಿಂಕ್ಲರ್ ಪೈಪು ನೋಡಿ. ಅಲಸಂಡೆ ಇಲ್ಲಿ ನೀಟಾಗಿ ಕಾಣುತ್ತೆ. ನಿಮ್ಗೆ ಸ್ವಲ್ಪ ಎತ್ತರ ಬಂದಿದೆ, ಇನ್ನೂ ಕಾಳು ಬಂದಿಲ್ಲ.
ನಮಸ್ಕಾರ ಸರ್. ಆರಾಮಾಗಿದ್ದೀರಾ? ಏನ್ ತಿಂತ ಇಡ್ಲಿ ತಿಂತಿದ್ದೀರಾ? ಪುಟಾಣಿ ಪುಟಾಣಿಕರು. ಓ ನೋಡ್ತೀರಾ ಕ್ಯಾಮ್ರಾ? ಓಕೆ ಓಕೆ, ನಿಮ್ಮನ್ನು ಕ್ಯಾಪ್ಚರ್ ಮಾಡ್ತೀನಿ ಸರ್. ಓಕೆ ಓಕೆ, ಸ್ಮೈಲ್ ಪ್ಲೀಸ್. ವಾವ್, ಹೇಳೋಣ. ಸರಿ ಸರ್, ನಿಮ್ಮನ್ನು ಮಾತಾಡ್ತೀನಿ. ನಿಮ್ಮನ್ನು ಮಾತಾಡ್ತಿಲ್ಲ ಅಂತ ಬೇಜಾರು ಮಾಡ್ಕೊಂಗಿಲ್ಲ ನೀವು. ಹಾಗೆ ಇವತ್ತಿನ ಲೈಫ್ ಏನ್ ಗೊತ್ತಾ? ನಿಮ್ದೇ ಗೊತ್ತು ವಿಡಿಯೋ ಫುಲ್ಲು. ವಿಲೇಜ್ ಲೈಫ್ ಕೌ ಫಾರಂ. ಸಾಕಾಗತ್ತಲ್ಲ ಚುಕ್ಕಿ. ಹಾಂ ಓಕೆ ಸರ್, ಸ್ಮೈಲ್ ಪ್ಲೀಸ್. ಹಾಂ ನಗರಿ ಸರ್ ಸ್ವಲ್ಪ. ಹಾಂ ಸರ್ ಹೇಳಿ ಸರ್, ಈಗ ನಿಮ್ಮದು. ಅವ್ರು ಏನು ಹೇಳಂಗಿಲ್ಲ ಮೇಡಮ್ ಅವರು. ಅವ್ರು ಇಲ್ಲ ಆಯ್ತು, ಏನು ತೊಂದರೆ ಇಲ್ಲ. ಗುಡ್ಡ ಗೊತ್ತೀರಾ? ಹೆಂಗೆ ಗುರಾಯಿಸೈತೆ ನೋಡ್ರಿ. ನಾವೇನು ಮಾಡಲ್ಲ ಅಮ್ಮ. ಅಮ್ಮ ಅಮ್ಮ ಅನ್ನಲ್ಲ ಅಮ್ಮ. ಓಕೆ, ನಾವೇನು ಮಾಡಲ್ಲ ಸ್ವಾಮಿ. ಸಿಟ್ಟು ಮಾತಾಡಕ್ಕೆ. ಬಂಧುಗಳೇ, ಇದು ಮಿಷಿನ್ ಮನೆ ಅಂತ ಹೇಳ್ತಾರೆ ಹಳ್ಳಿ ಕಡೆ. ನಿಮ್ಗೂ ಗೊತ್ತಿರುತ್ತೆ ಮಿಷಿನ್ ಮನೆ. ಇಲ್ಲಿ ಮೋಟರ್ ಆನ್ ಮಾಡೋದು ಆ ಕಡೆ ಎಲ್ಲ ಇದೆ. ಈಗ ನಾನು ರೆಸ್ಟ್ ಮಾಡಕ್ಕೆ ನೋಡಿ ಹಿಂಗೆ ನೈಸರ್ಗಿಕ ಒಂದು ಮಂಚ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಯಾವ್ದು ಏನೂ ಇಲ್ಲ. ಕೆಳಗಡೆ 3 ಬಿಟ್ ಸಿಕ್ಕಿದ್ರೆ ಈ ಕಡೆ 3, ಆ ಕಡೆ 3, ಈ ಕಡೆ 3, ಆ ಕಡೆ 3. ಕೆಳಗಡೆ ಕರ್ಪಕಲ್ಲ ಹಾಕೋರೆ. ಹೌದು ಮಂಚ ನೋಡಿ. ಇಲ್ಲಿ ಅದೇನು ತಿಂದಾಗ ತಿಂಡಿ ಅಂದ್ಬಿಟ್ಟು ನೀವು ಮೇಲ್ಗಡೆಯಿಂದ 1 ಕಿಲೋ ಹಾಕೋರೆ. ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ನಾವು ಇದಕ್ಕೆ ನೆಲಗನೆ ಅಂತೀವಿ. ನೀವೇನಂತೀರ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಸ್ಪ್ರಿಂಕ್ಲರ್ ಪೈಪ್ ಹಾಳು 3 ಅದು ಇದು ಸ್ಟಾರ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಇಲ್ಲಿ ಬಲಿ ಕಚ್ಚಬಾರ್ದು ಅಂತ. ತುಂಬಾ ಸೇಫ್ಟಿ ಆಗುತ್ತೆ, ಏನು ತೊಂದರೆ ಇಲ್ಲ, ಆರಾಮಾಗಿದೆ. ಬಂಧುಗಳೇ, ನಮ್ಮ 4-5 ತಿಂಗಳಿಂದ ಒಂದು ಹೊಸ ವಿಡಿಯೋ ಮಾಡಿದೆ ಈ ಫಾರಮ್ದು. ಒಂದು ಫಾರಮಿಂದ ಒಬ್ಬ ಮನುಷ್ಯ ಹೆಂಗ್ ಬದುಕಬಹುದು ಅನ್ನೋದನ್ನ ನಾನು ನೀಟಾಗಿ ಅದ್ರಲ್ಲಿ ತೋರಿಸ್ಕೊಟ್ಟಿದ್ದೆ. ಇದೇ ಹಸು ಫಾರಮ್ದು. ಬಟ್ ಇವತ್ತು ಕ್ಲಿಯರ್ ಆಗಿ ಅವ್ರ ಜೊತೆ ಮಾತಾಡ್ಕೊಂಡೆ ನಾನು ಕೇಳಿದೆ. ಬೆಳಿಗ್ಗೆ 10ರಿಂದ 12 ಲೀಟರ್, ಸಾಯಂಕಾಲ 10ರಿಂದ 12 ಲೀಟರ್, ಅವರೇಜಲ್ಲಿ 20 ಲೀಟರ್. 20 ಲೀಟರ್ ಇಂಟು 35 ರೂಪಾಯಿ ಲೀಟರ್ ಅಂದ್ರೆ ಆಲ್ಮೋಸ್ಟ್ 7 ರೂಪಾಯಿ. 7 ಇಂಟು 7 21. ಆಟ ಆಡ್ಕೊಂಡು ಬರೀ 3-4 ಹಸು ಇದ್ರು ಒಂದು 24-25 ಸಾವಿರವರೆಗೂ ಆರಾಮಾಗಿ ಬಿಡ್ಬೋದು ನಾವು. ಮತ್ತೆ ಆಮೇಲೆ ಅದ್ರ ಜೊತೆ ನಮಗೆ ವರ್ಷಕ್ಕೊಂದು ಹಸು, ಒಂದು ಕರು, ಒಂದು ಹಸುವಿಂದ ಈಗ 3 ಹಸುವಿಂದ ಆಲ್ಮೋಸ್ಟ್ 3 ಕರು. ಅದ್ರ ಎಷ್ಟಾಗುತ್ತೆ ಮಲ್ಟಿಪಲ್ ಆಗ. ನಾವು ಬೆಂಗಳೂರು ಇನ್ನೊಂದು ಊರು, ಆ ಟ್ರಾಫಿಕ್, ಆ ಜಂಜಾಟದಲ್ಲಿ ನಾವು ಸಿಗಾಕೊಂಡು ನಾವು ಮೂಲಭೂತವಾಗಿ ಏನ್ ಮಾಡ್ಬೇಕಂದ್ರೆ ಅದನ್ನ ಮಾಡ್ಕೊಟ್ಟಿದ್ವಿ. ಎಲ್ಲ ಕೆಮಿಕಲ್ ಆಹಾರ ನಾವು ಅಲ್ಲಿ ತಿಂತಾ ಇರೋದು. ಈಗ ಹಾಲು ಕುಡಿದ್ವಿ ನಾವು, ನಂದಿನಿ ಹಾಲು ಇನ್ನೊಂದು ಯಾವ್ದು ತಂದು ಕೊಡ್ತಾರಲ್ಲ ನಮ್ಗೆ, ಪ್ಯಾಕಿಂಗ್ ಆಗಿ ಇಲ್ಲಿಂದ ಹೋಗಿ ಡೈರಿಗೆ ಹೋಗಿ ನಮ್ಮ ಕೈಗೆ ಸಿಗುತ್ತೆ. ಆಲ್ಮೋಸ್ಟ್ 5ರಿಂದ 6 ದಿನ ಆಗಿರುತ್ತೆ. ಹಂಗೆ ಇದು ಹಳ್ಳಿ ಲೈಫ್ ಹೆಂಗಿದೆ ನೋಡಿ. ನಾವು ಏನೇ ತಿಂದ್ರು ಫ್ರೆಶ್. ಈ ಲೈಫ್ ನ ಎಂಜಾಯ್ ಮಾಡ್ಬೇಕು ಅಂತ ಆಸೆ ಪಡ್ತೀವಿ ನಾವು. ಬಟ್ ಏನಂತ ಗೊತ್ತಿಲ್ಲ, ನಮ್ಮ ಹಣೆ ಬರಗಳು ಕೆಲವು ಸರಿ ಇಲ್ಲ. ಇಲ್ಲಿ ಮಾಡ್ಬೇಕಂದ್ರೆ ಇಲ್ಲಿ ಅವಕಾಶ ಇಲ್ಲ, ಅಲ್ಲಿ ಮಾಡ್ತಾ ಇರ್ತಾರೆ ಎಲ್ಲ ಅವಕಾಶ ಇದೆ, ಆದ್ರೆ ಇಲ್ಲಿ ಇಲ್ಲ. ಅವ್ರು ಅಲ್ಲಿ ಮಾಡ್ತಾರೆ. ಒಂಥರ ಜೀವನ. ನಿಮ್ಗೆ ಅನ್ಸುತ್ತೆ ಇದನ್ನ ಕಮೆಂಟ್ ಅಲ್ಲಿ ಹೇಳಿ. ಬಂಧುಗಳೇ, ನಾನು ಈ ತರ ಲೈವ್ ಆಗಿ ರೆಕಾರ್ಡ್ ಮಾಡ್ಕೊಂಡ್ರೆ ಮಾತಾಡ್ಕೊಂಡು ಮಾಡ್ತಾರೆ ವಿಡಿಯೋ 3-4 ಅಷ್ಟೇ ಮಾಡಿರೋದು. ನಿಕ್ಕಂತೆ ಫಸ್ಟ್ ವಿಡಿಯೋ ಮಾಡ್ಕೊಂಡು ಆಮೇಲೆ ಮಾತಾಡ್ತಾ ಇದ್ದೆ. ಬಟ್ ಈ ಸರಿ ಟ್ರೈ ಮಾಡೋಣ ಅಂದ್ಬಿಟ್ಟು ಹೆಂಗೆ ಮೈಕೆಲ್ಲ ಇತ್ತಲ್ಲ, ಜೊತೆಗೆ ನಮ್ಮ ಫ್ರೆಂಡ್ ನಾವು ಒಟ್ಟಿಗೆ ಬಂದಿದ್ವಿ, ಯಾರು ಇರ್ಲಿಲ್ಲ. ನೋಡಿ, ಇದು ಬೋರ್ ಇವ್ರದ್ದು. 3-3.5 ಇಂಚು ನೀರೈತೆ. ಈ ಬೋರ್ ಒಂದು ಮೋಟ್ರು, ಈ ಬೋರ್ ಒಳಗಡೆ ಮೋಟರ್ ಇರುತ್ತೆ. ಇದು ಇಲ್ಲಿ ಆನ್ ಮಾಡಕ್ ಬೋರ್ಡ್ ಇದು. ಇವರು 5 ಎಕರೆಗೆ 2 ಬೋರ್ ಹಾಕೋರ ಅಂದ್ರೆ 2 ಐತೆ. ಒಂದು ಬೋರ್ ನೀರು, ಇನ್ನೊಂದು ಬಾವಿ ಐತೆ. ಇದು ಬಾವಿ, ಇದು ಬಾವಿಯಿಂದ ಬರೋ ಪೈಪು, ಇದು ಬೋರ್ದು. ಬಂಧುಗಳೇ, ನಾನ್ ಮಾಡಿರೋದು ಅವಾಗಲೇ ಹೇಳಿದ್ನಲ್ಲ ವಿಡಿಯೋದಲ್ಲಿ, 24-25 ಸಾವಿರ ರೂಪಾಯಿ ಬರೀ ಹಸು ಹಾಲಿಂದ ಹೇಳಿದ್ದು. ಅದ್ರ ಜೊತೆಗೆ ನಾವು ವ್ಯವಸಾಯ ಮಾಡ್ತಾ ಇದೀವಿ. ಆಮೇಲೆ ಈ ವ್ಯವಸಾಯಕ್ಕೆ ನಮ್ಮಲ್ಲಿ ನೈಸರ್ಗಿಕವಾಗಿ ಏನ್ ಬೀಳುತ್ತಲ್ಲ ಗೊಬ್ಬರ, ಈ ಹಸುವಿನ ಸಗಣಿ ಗೊಬ್ಬರ, ಇದರಿಂದ ಎರೆಹುಳು ಉತ್ಪತ್ತಿ ಆಗುತ್ತೆ. ಎರೆಹುಳು ಉತ್ಪತ್ತಿ ಆಯ್ತು ಅಂದ್ರೆ ನಮ್ಗೆ ಭೂಮಿ ಮೃದುವಾಗುತ್ತೆ, ಭೂಮಿ ಫಲವತ್ತತೆ ಜಾಸ್ತಿ ಆಗುತ್ತೆ. ಕೆಮಿಕಲ್ ಜಾಸ್ತಿ ನಾವು ಯೂರಿಯಾ ಆಗಿರ್ಬೋದು, ಪೊಟ್ಯಾಸಿಯಂ ಹಾಕೋ ಅವಶ್ಯಕತೆನೇ ಬೀಳಲ್ಲ. ಯಾಕಂದ್ರೆ ಭೂಮಿಗೆ ಏನು ಪೌಷ್ಟಿಕಾಂಶ ಬೇಕು ಆ ಸಗಣಿ ಗೊಬ್ಬರ ಅದನ್ನೆಲ್ಲ ಅದಕ್ಕೆ ಕೊಟ್ಟುತ್ತೆ. ಹಿಂಗಾಗಿ ನಾವು ಅಟ್ಲೀಸ್ಟ್ ಬೇರೆಯವ್ರಿಗೆ ಏನ್ ಕೆಮಿಕಲ್ ತಿಂತಾರೋ ಬಿಡ್ತಾರೋ ಗೊತ್ತಿಲ್ಲ, ಅಟ್ಲೀಸ್ಟ್ ನಾವಾದ್ರೂ ಒಂದು ಶುದ್ಧ ಆಹಾರ ತಿನ್ನೋ ಪ್ರಯತ್ನ ಅಂತೂ ಮಾಡ್ಬೋದು ಅನ್ನೋದು ನನ್ನ ಅನಿಸಿಕೆ. ನೋಡಿ ಬಂಧುಗಳೇ, ನೀವೇನಂತೀರಿ? ನಮ್ ಕಡೆ ಮಾತ್ರ ಇದಕ್ಕೂ ಮಂಗಾನೆ ಅಂತ ಹೇಳ್ತೀವಿ. ಕೆಂಪು ಮೂತಿ ಇರೋದಕ್ಕೂ ಮಂಗ ಅಂತೀವಿ, ಕರಿ ಮೂತಿ ಇರೋದಕ್ಕೂ ನಾವು ಮಂಗಾನೆ ಅಂತ ಕರಿತೀವಿ. ಹೆಂಗ್ ಕೂತಿವೆ ನಮ್ ಕ್ಯಾಪ್ಚರ್ ಮಾಡಿರಲ್ಲ. ನಮ್ ಫ್ರೆಂಡ್ ಹೇಳಿದ್ರಲ್ಲಿ ಮಂಗ ಇದೆ ನೋಡಿ ಅಂತ. ನಮಸ್ಕಾರ ಸರ್, ಗುಡ್ ಮಾರ್ನಿಂಗ್. ಎಷ್ಟು ಆರಾಮಾಗಿ ಕೂತದೆ, ಪೀಸ್ ಆಫ್ ಮೈಂಡ್ ಇಂದ. ಈ ಕಡೆ ನವಿಲಿತ್ತು ಬಂಧುಗಳೇ. ನವಿಲು ನಾವು ಮಾತಾಡ್ಕೊಂಡು ಹೋದ್ವಲ್ಲ, ಆ ಕಡೆ ಓಡೋಗ್ಬಿಡ್ತು. ಆಮೇಲೆ ಬೆಳಿಗ್ಗೆನೆ ಜಿಂಕೆ ಬಂದಿತ್ತಂತೆ, ನಾನು ಇನ್ನೂ ಬಂದಿರ್ಲಿಲ್ಲ ಅಷ್ಟೊತ್ತಿಗೆ. ನೋಡೋಣ, ಸಾಧ್ಯ ಆದಷ್ಟು ಈ ವಿಡಿಯೋದಲ್ಲಿ ಟ್ರೈ ಮಾಡ್ತೀನಿ ಎಲ್ಲ ಕ್ಯಾಪ್ಚರ್ ಮಾಡಕ್ಕೆ. ಒಂದಂತೂ ನಮ್ ಲಕ್ಕಿಲಿ ಸಿಕ್ತು, ನಮ್ಮ ಮಂಗಣ್ಣ
ಓಹೋ, ಆ ಕಡೆ ಇನ್ನೊಂದೈತೆ. ಆಹಾ. ನಮ್ ಸ್ನೇಹಿತರು ಕಿರಣ್ ಅಂತ, ಇವ್ರು ನೋಡಿ ಮಂದು ನೋಡ್ಸಕ್ಕೆ ಗುಲಾಲ್ ಅಂತ ಹೇಳ್ತೀವಿ ನಾವು. ಆ ಕಡೆ ಏನ್ ಕ್ಯಾಟರ್ ಪಿಲ್ಲರ್ ಅಂತ ಏನೋ ಹೇಳ್ತಾರೆ, ಕ್ಯಾಟ್ ಪಿಲ್ಲರ್ ಅಂತ ಹೇಳ್ತಾರೆ, ನಂಗೆ ಅಷ್ಟು ಐಡಿಯಾ ಇಲ್ಲ. ಹಾ, ಇಲ್ಲಿ ಮಾತ್ರ ನಮ್ ಕಡೆ ಉತ್ತರ ಕರ್ನಾಟಕ ಕಡೆ ಗುಲಾಲ್ ಅಂತ ಹೇಳ್ತೀವಿ. ಹಿಂಗ್ ಹಿಡ್ಕೊಂಡು ಹೊಡೆದ್ರೆ ಹಿಂಗ್ ಬೀಳತ್ತೆ ನೋಡಿ. ಇದನ್ನ ತಗೊಂಡು ಹೊಡೆಯೋದಕ್ಕಿಂತ ಮೊದ್ಲು ಇದು ನೋಡ್ತಾರಂಗೆ ಮಂಗಗಳು ಓಡ್ತವೆ, ಯಾಕಂದ್ರೆ ಇದು ಏಟ್ ಆಗಿ ಬಿದ್ದಿರುತ್ತೆ. ಆಮೇಲೆ ಒಬ್ಬ ಮನುಷ್ಯ ಯಾರು ಹಿಂದಿನ ದಿನ ಅಥವಾ ಯಾವಾಗ ರೆಗ್ಯುಲರ್ ಆಗಿ ಓಡ್ತಿರ್ತಾರಲ್ಲ, ಅವ್ರ ವಾಯ್ಸ್ಗೆ ಆಲ್ಮೋಸ್ಟ್ ಅವ್ರ ವಾಯ್ಸ್ ಕೇಳ್ತಾರಂಗೆ ಮರದಿಂದ ಇಳಿದು ಓಡಕ್ ಸ್ಟಾರ್ಟ್ ಮಾಡಿರ್ತವೆ. ಬಂಧುಗಳೇ, ನಾನು ಈ ವಿಡಿಯೋದಲ್ಲಿ ಎಳನೀರು ಕುಡಿದಿದ್ದೀನಿ, ಅದನ್ನ ತೋರಿಸಿದ್ದೀನಿ. ಎಲ್ಲರೂ ಏನು ಸ್ಪೆಷಲ್ ಅಲ್ಲ, ನನಗಿದು ಅಷ್ಟು ಅಂದ್ರೆ ತುಂಬಾ ದಿನ ಆದ್ಮೇಲೆ ನಾವು ಹಳ್ಳಿಲೇ ಹುಟ್ಟಿ ಬೆಳೆದ್ರು ನಾವು ಬೆಂಗಳೂರು ಅಂತ ಪಟ್ಟಣದಲ್ಲಿ ಸೇರ್ಕೊಂಡು ಇಲ್ಲಿ ಇದಕ್ಕೆ ವಾತಾವರಣಕ್ಕೆ ಹೊಂದ್ಕೊಂಡ್ಬಿಟ್ಟಿದೀವಿ. ಸೊ ಅದರಿಂದ ನಿಮಗೂ ಸ್ವಲ್ಪ ಯಾರ್ಯಾರು ನೋಡಿ ಅವ್ರಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶ ಬಂದು. ಆಮೇಲೆ ಬೆಳಿಗ್ಗೆ ಸನ್ಸೆಟ್ ಹೆಂಗಿರುತ್ತೆ ಅಂತ ನಾವು ಬೆಳಿಗ್ಗೆ 6 ಗಂಟೆಗೆ ಬಂದ್ವಿ. ಆಮೇಲೆ ವಿಶೇಷ ಏನಂದ್ರೆ 5 ಗಂಟೆ 5:30 ನಾನು ಬೆಂಗಳೂರಿಂದ ಬಂದಿರೋದು. ಇದು ಬಂದ ತಕ್ಷಣ ಬ್ಯಾಗ್ ಸಮೇತ ಇಲ್ಲಿ ಹೊಲಕ್ಕೆ ಬಂದಿರೋದು ತೋಟಕ್ಕೆ. ಸೊ ಇದೊಂದು ವಿಶೇಷ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ತರ್ತೀನಿ. ಅದರಲ್ಲಿ ಒಬ್ಬರನ್ನ ಇಲ್ಲಿ ಕುರಿ ಗಾಯಿಗಳನ್ನ ಒಬ್ಬರನ್ನ ಮಾತಾಡಿದ್ದೀನಿ. ಅವ್ರ ಬನ್ನಿ ಸಾಯಂಕಾಲ ಮಾತಾಡ್ತೀವಿ ಅಂತ ಹೇಳಿದಾರೆ, ಸಿಕ್ಕಿದ್ದಾರೆ. ಸೊ ಸಾಯಂಕಾಲ ಅವ್ರನ್ನ ಮಾತಾಡ್ಸ್ಬಿಟ್ಟು ಅದನ್ನೊಂದು ವಿಡಿಯೋ ಹಾಕ್ತೀನಿ, ಹೆಂಗಿದೆ ಅಂತ ದಯವಿಟ್ಟು ತಿಳಿಸಿ. ದಯವಿಟ್ಟು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಕ್ಲಿಕ್ ಮಾಡಿ ದಯವಿಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.